ಹೇಳಿ ಸ್ವಾಮಿ. ಜೈ ಶ್ರೀ ಗುರುದೇವ್. ಎಲ್ಲ ನನ್ನ ಚನ್ನರಾಯಪಟ್ಟಣ ತಾಲೂಕಿನ ಕನ್ನಡ ಮನಸ್ಸುಗಳಿಗೆ ಬೆಳಗಿನ ಶುಭೋದಯಗಳು. ಇವತ್ತಿನ ಏನು ವಿಚಾರ ಅಂದರೆ, ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಚುನಾವಣೆ ಬರ್ತಾ ಇದೆ. ನಾನು ಒಬ್ಬ ಆಕಾಂಕ್ಷಿಯಾಗಿ ನಮ್ಮ ತಾಲೂಕಿನ ಮೊದಲನೇ ಪ್ರಜೆ ಜನಪ್ರಿಯ ಶಾಸಕರಾದ ಸಿ ಎನ್ ಬಾಲಕೃಷ್ಣ ಅವ್ರ ಮನೆಗೆ ಬಂದು ಅವರ ಅನುಮತಿ ಪಡೆದು ನಾವು ಮುಂದೆ ಏನಾದರೂ ನಾವು ಹೆಜ್ಜೆ ಇಡಬೇಕಂದ್ರೆ ಅವರ ಅನುಮತಿ ಎಲ್ಲ ಸರ್ವಪಕ್ಷಗಳ ಎಲ್ಲ ನಾಯಕರುಗಳನ್ನ ಮುಂದೆ ಭೇಟಿ ಮಾಡ್ತೀನಿ. ಈ ನನ್ನ ಕನ್ನಡ ತೇರು ಎಳೆಯೋದಕ್ಕೆ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಮನಸ್ಸುಗಳು ನನಗೆ ಸಹಾಯ ಮಾಡಿದ್ರು. ನನ್ನ ಮೊದಲನೇ ಆದ್ಯತೆ ಏನು ಅಂದರೆ, ಇದನ್ನು ನಾನು ಭರವಸೆ ಕೊಡ್ತಾ ಇಲ್ಲ, ಇದು ಚುನಾವಣೆ ಒಂದು ಘೋಷಣೆ ವಿಚಾರ ಅಲ್ಲ. ನಮ್ಮ ಏನು 7 ತಾಲೂಕುಗಳಲ್ಲಿ 2 ತಾಲೂಕಲ್ಲಿ ಮಾತ್ರ ಬನ್ನಿ ವಾಸಣ ಬನ್ನಿ ಇಲ್ಲಿ 7 ತಾಲೂಕುಗಳಲ್ಲಿ 2 ತಾಲೂಕಲ್ಲಿ ಮಾತ್ರ ಬನ್ನಿ 7 ತಾಲೂಕಿನಲ್ಲಿ 2 ತಾಲೂಕಲ್ಲಿ ಮಾತ್ರ ಕನ್ನಡ ಸಾಹಿತ್ಯ ಭವನ ಇದೆ. ಒಂದು ಆಲೂರಲ್ಲಿ, ಒಂದು ಹಾಸನಲ್ಲಿ. ನನ್ನ ಮೊದಲನೇ ಧ್ಯೇಯ ಅಲ್ಲಿ ಆಯಾ ತಾಲೂಕಿನ ಶಾಸಕರ ಕಾಲು ಕಟ್ಟಿ ಆದರೂ ನಾನೊಂದು ಎಲ್ಲ ಸಾಹಿತ್ಯ ಭವನ ಎಲ್ಲ ತಾಲೂಕಲ್ಲೂ ಕಟ್ಟಬೇಕು ಅಂತ ಒಂದು ಆಸೆ ಇದೆ. ಮತ್ತು ನಮ್ಮ ಚನ್ನರಾಯಪಟ್ಟಣ ತಾಲೂಕು ಭಾಳ ವಿಶೇಷವಾದ ತಾಲೂಕು. ಮೊದಲು ಏನು ಹಿಂದೆ ಅಧ್ಯಕ್ಷರುಗಳು ಆಗಿದ್ದರು ಹಾಸನ ಜಿಲ್ಲೆಯಲ್ಲಿ, ಅವರು ಚುನಾವಣೆ ಇದು ನಿಲ್ಲಬೇಕಾದ ಒಂದು ಸಲ ಒಂದು ಆಶ್ವಾಸನೆ ಕೊಟ್ಟಿದ್ದರು, ನಾನೊಂದು ಸಾಹಿತ್ಯ ಭವನ ಕಟ್ತೀವಿ ಅಂತ. ಅವ್ರಿಗೆ ಗೆದ್ದು ಇಲ್ಲಿವರೆಗೂ ಯಾವುದೇ ರೀತಿಯಾದ ಒಂದು ಆಶ್ವಾಸನೆ ಎಲ್ಲ ಅವ್ರು ಎಲ್ಲಿದ್ದಾರೆ ಅಂತಲೇ ನಮಗೆ ಒಂದು ರೀತಿ ಸಿಗಲಿಲ್ಲ. ನಾನು ಈ ಮೊದಲೇ ಚುನಾವಣಾ ಪೂರ್ವದಲ್ಲೇ ನಾನು ಯಾವುದನ್ನೂ ಆಶ್ವಾಸನೆ ಕೊಡೋಕ್ಕೆ ಹೋದರೆ ನಾನು ಕನ್ನಡ ತೆರೆಯೋದಕ್ಕೆ ನಾನು 21 ವರ್ಷದಿಂದ ಕನ್ನಡದ ಕಟ್ಟಾಳು, ಕನ್ನಡ ಪರ ಹೋರಾಟಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಅದನ್ನೆಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳು ನನಗೆ ಬೆಂಬಲ ಸೂಚಿಸಬೇಕಾಗಿ ಕೇಳ್ಕೊಳ್ತೀನಿ. ಎಲ್ಲ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ಸಂಘಟನೆಗಳು, ಎಲ್ಲ ಹೋರಾಟಗಾರ, ರೈತ ಸಂಘ ಇರ್ಬೋದು, ಸಮರ ಸೇನೆ ಇರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಇನ್ನಿತರ ರೈತ ಸಂಘ, ಇನ್ನಿತರ ಎಲ್ಲ ಸಂಘಟನೆಗಳ ಏನು ನಮ್ಮ ಚನ್ನರಾಯಪಟ್ಟಣದಲ್ಲಿ ಅತಿ ಹೆಚ್ಚು 74 ಆಟೋ ಕಾರ್ಮಿಕರ ರೈತ ಮೋರ್ಚಾ, ಇದು ಎಲ್ಲ ಒಂದು 74 ಸಂಘಟನೆಗಳ ಮುಖ್ಯಸ್ಥರು ನಾನು ಹೋಗಿ ಆಮೇಲೆ ಶಿಕ್ಷಕರ ಸಂಘ ಎಲ್ಲರನ್ನೂ ಎಲ್ಲ ಪ್ರತಿಯೊಬ್ಬರನ್ನೂ ಅದು ಹೆಸರು ಹೇಳೋದು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಎಲ್ಲ ಪ್ರತಿಯೊಂದು ಸಂಘಟನೆಯ ಮುಖ್ಯಸ್ಥರು, ಎಲ್ಲ ಕಾರ್ಯಕರ್ತರು ಎಲ್ಲರನ್ನೂ ಭೇಟಿಯಾಗಿ ನನಗೆ ಬೆಂಬಲ ಕೊಡ್ತೀನಿ. ಮತ್ತು ಸರ್ವ ಪಕ್ಷಗಳ ಎಲ್ಲ ರಾಜಕೀಯ ನಾಯಕರುಗಳ ಮನೆಗೂ ಹೋಗಿ ನಾನು ಬೆಂಬಲ ಕೊಡ್ತೀನಿ. ಈ ಕನ್ನಡದ ತೇರನ್ನು ಎಳೆಯಲು ನೀವು ನನಗೆ ಭಾಳ ಸಹಾಯ ಮಾಡಬೇಕಾಗಿ ಕೇಳ್ತೀನಿ.